ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನಿಮಗೆ ಟೈಟಲ್ ನೋಡಿನೇ ಅರ್ಥ ಆಗಿರುತ್ತೆ. ಸೊ ತುಂಬ ಜನದ್ದು ನನ್ನ ಹಿಂದಿನ ವ್ಲಾಗಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ರಿ. ಹಾಗಾಗಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಅಂದ್ಬಿಟ್ಟು ನಾನು ಓಕೆ ಇದ್ರ ಬಗ್ಗೆ ನಿಮಗೂ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಅಥವಾ ಸುಮ್ಮನೆ ಇರುಕಂದ ಒಂದು ನಿಮಿಷ ಈಚೆ ಹೋಗಾಟಾಡು. ತುಂಬ ಜನದ್ದು ಕ್ವಶನ್ ಏನಿತ್ತು ಅಂತ ಅಂದರೆ, ನೀವು ಮತ್ತು ಶೈಲು ಸುನಿಲ್ ಯೂಟ್ಯೂಬರ್, ಅವರು ಕೂಡ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಒಂದಷ್ಟು ಜನಕ್ಕೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅವರು ಮತ್ತು ನೀವು ಮಾತಾಡ್ತಿಲ್ವಾ ಅಥವಾ ಸೈಲೆಂಟಾಗಿ ಇರೋಕಂದ ಬಾಯಿನೇ ಮುಚ್ಚಲ್ಲ. 3 ವರ್ಷದ ತನಕ ಬಾಯಿನೇ ಬಿಡಲಿಲ್ಲ, ಈಗ ಬಾಯಿನೇ ಮುಚ್ಚಲ್ಲ ಅಲ್ವೇನಾ ಅಂತ. ಸೊ ನೀವು ಅವರು ಮಾತಾಡ್ತಿರ್ಲಿಲ್ವಲ್ಲ, ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿತ್ತು. ನಾವು ಅವ್ರ ಮನೆಯಲ್ಲಿ ಯಾವುದೇ ಫಂಕ್ಷನ್ಸ್ಗೆ ಅಟೆಂಡ್ ಆಗಿಲ್ಲ, ಮತ್ತು ನಮ್ಮ ಮನೇಲಿ ಯಾವುದೇ ಫಂಕ್ಷನ್ಸ್ಗೆ ಅವ್ರು ಬಂದಿರಲಿಲ್ಲ. ಮತ್ತು ನೀವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಒಬ್ರನ್ನೊಬ್ರು ಅನ್ಫಾಲೋ ಮಾಡ್ಕೊಂಡಿದ್ವಿ. ಇದ್ರ ಬಗ್ಗೆ ಒಂದಷ್ಟು ಜನ ಗಮನಿಸಿರೋ ಜೊತೆಗೆ ಇದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಿರಲಿಲ್ಲ, ಆಯಿತಾ. ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಈಗ ನಾವಿಬ್ಬರು ಒಬ್ರನ್ನೊಬ್ರು ಫಾಲೋ ಮಾಡ್ಕೊಂಡಿದ್ದೀವಿ. ಮತ್ತು ಜೊತೆಗೆ ನನ್ನ ಮೊನ್ನೆ ಬರ್ಡೇ ಇದ್ದಾಗ ಅವರು ಸ್ಟೋರಿ ಹಾಕಿ ವಿಶ್ ಮಾಡಿದ್ರು. ನಾವಿಬ್ಬರು ಈಗ ಮಾತಾಡ್ತಾ ಇದ್ದೀವಿ. ಸೊ ಏನಾಗಿತ್ತು, ಇವಾಗ ಏನಾಯಿತು ಅನ್ನೋದು ಒಂದಷ್ಟು ಜನದ ತಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಏನಂತ ಅಂದರೆ, ಒಂದು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರುತ್ತೆ ನೋಡಿ, ಅದು ಬರುತ್ತೆ. ಅಂದರೆ ಅದು ಯಾವ ಥರ ಆಗುತ್ತೆ ಅಂತ ಅಂದರೆ, ಡೈರೆಕ್ಟಾಗಿ ನನಗೆ ಆಗಲಿ ಶೈಲುಗೆ ಆಗಲಿ ಯಾವುದೇ ಥರ ಮನಸ್ತಾಪಗಳು ಅಥವಾ ಅವ್ರು ನನಗೇನಾದರೂ ಒಂದು ಅಥವಾ ನಾನು ಅವ್ರಿಗೇನಾದರೂ ಒಂದು ಆ ಥರದ್ದು ಏನೂ ಇರಲ್ಲ. ಈಗ ರಿಲೇಟಿವ್ಸಲ್ಲಿ ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ರೀಸನ್ ಇರುತ್ತೆ ಜಗಳ ಆಡ್ಕೊಳ್ಳೋದಕ್ಕೆ, ಆದರೆ ಇಲ್ಲ ಆ ಥರದ್ದು ಏನೂ ಇರಲ್ಲ. ಆದರೆ ನಮಗೆ ಯಾವ ಥರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತಂದರೆ, ಇನ್ನೊಬ್ರು ಥರ್ಡ್ ಪರ್ಸನ್ ಕಡೆಯಿಂದ ಅವರು ಏನೋ ಹೇಳಿದ್ರು ಅಂತ, ನಾನೇನೋ ಹಿಂಗೆ ಮಾಡಿದೆ ಅಂತ. ಸೊ ಈ ಥರದ್ದೊಂದು ಬೇರೆಯವರಿಂದ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಅದಾದಮೇಲೆ ನಾವು ಕ್ಲಾರಿಟಿ ತೊಗೊಳೋದಕ್ಕೆ ಟ್ರೈ ಮಾಡಿದ್ರೂ ಅಲ್ಲಿ ಆ ಮೂಮೆಂಟಲ್ಲಿ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಒಬ್ರಿಗೊಬ್ರು ಮನಸ್ತಾಪಗಳಾಯಿತು. ಅದು ಹೇಳಿದ್ನಲ್ಲ, ಬೇರೆಯವ್ರು ಏನೋ ಹೇಳಿದ್ದಕ್ಕೆ ನಮಗೂ ಕೂಡ ನಿಜ ಇರ್ಬೋದೇನೋ ಅಂತ ಅಂದ್ಕೊಂಡು ಆ ಮೂಮೆಂಟಲ್ಲಿ ಇಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಆ್ಯಂಡ್ ಇಬ್ಬರು ಅಲ್ಲಿಂದ ನಾವು ಮಾತಾಡೋದನ್ನು ಸ್ಟಾಪ್ ಮಾಡಿದ್ವಿ ಆ್ಯಂಡ್ ಅನ್ಫಾಲೋ ಮಾಡ್ಕೊಂಡ್ವಿ. ಇದು ಆಯಿತು. ಹಾಗಾಗಿ ನಾವು ಯಾವುದೇ ಥರ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಬಟ್ ಶೈಲು ಆಗಲಿ ಆಂಟಿ ಆಗಲಿ ನಾವು ಇದೇ ಥರ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದನ್ನು ತುಂಬ ಸೀರಿಯಸ್ ಆಗಿ ಏನು ಮನಸ್ಸಲ್ಲಿ ಇಟ್ಕೊಂಡಿರಲಿಲ್ಲ. ಬೇಜಾರಾಗಿತ್ತು, ಓಕೆ ನಾವು ಬೇಡ ಅಂತ ಅದನ್ನು ಸುಮ್ಮನೆ ಆಗ್ಬಿಟ್ಟಿದ್ವಿ. ಬಟ್ ಹೀಗೆ ಯಾವುದು ಗುಳಿಗದೇವ ದೇವಸ್ಥಾನಕ್ಕೆ ಹೋಗಿದ್ವಿ. ಅವಾಗ ಅವರು ಕೂಡ ಅಲ್ಲಿ ಬಂದಿದ್ರು. ನಾನು ಆ ಮೂಮೆಂಟಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು, ಇಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾವು ಹೋಗಿದ ತಕ್ಷಣ ಅವರು ಸಿಕ್ಕಿದ್ರು. ಶೈಲು ಅವ್ರ ಮಮ್ಮಿ ಅವರು ಮಾತಾಡ್ಸಿದ್ರು, ಆಂಟಿ ನಮ್ಮನ್ನ ಚೆನ್ನಾಗೇ ಮಾತಾಡ್ಸಿದ್ರು, ಬನ್ನಿ ಮನೆಗೆ ಅಂತ ಕರೆದ್ರು. ಶೈಲುನು ಅಷ್ಟೇ ಸ್ಮೈಲ್ ಮಾಡಿದ್ರು. ಆ ಮೂಮೆಂಟಲ್ಲಿ ನನಗೇನು ಅನ್ನಿಸ್ತು ಅಂತ ಅಂದರೆ, ನೋಡಿ ಈ ಥರದ್ದು ಏನೋ ಆಗಿದೆ, ನಮ್ಮ ಪಾಡಿಗೆ ನಾವು ಹೋಗ್ಬೋದಿತ್ತು, ಅವ್ರ ಪಾಡಿಗೆ ಅವ್ರು ಹೋಗ್ಬೋದಿತ್ತು. ಬಟ್ ಅವ್ರಿಗೆಲ್ಲೋ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು. ಅವಾಗ ನಂಗೆ ಆ ಮೂಮೆಂಟಲ್ಲಿ ಏನಾಯಿತು ಅಂತ ಅಂದರೆ, ಇದೇನೋ ಬೇರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದನೇ ಆಗಿದೆ. ಒಬ್ರಿಗೊಬ್ರು ಅಷ್ಟೊಂದು ಆ ಥರದ್ದೆಲ್ಲ ಮನಸ್ಸಲ್ಲಿ ಇದ್ದಿದ್ರೆ ಈಗ ಅವ್ರು ನಮ್ಮನ್ನು ಮಾತಾಡ್ಸ್ತಾ ಇರಲಿಲ್ಲ, ಮನೆಗೆ ಬನ್ನಿ ಅಂತ ಕರೀತಾ ಇರಲಿಲ್ಲ, ಸ್ಮೈಲ್ ಮಾಡ್ತಾ ಇರಲಿಲ್ಲ. ಇರಲಿ ಬಿಡಿ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆಗಿಬಿಟ್ವಿ. ಅದಾದಮೇಲೆ ಅದು ಹೆಂಗಾಯಿತು ಅಂತ ಅಂದರೆ, ಈಗ ನಾವು ಮತ್ತೆ ಮಾತಾಡೋ ಅಂಥ ಸಿಚುವೇಶನ್ ಯಾವ ಥರ ಕ್ರಿಯೇಟ್ ಆಯಿತು ಅಂತ ಅಂದರೆ, ನಾವೆಲ್ಲ ಸೇರಿ ಒಂದು ರೀಲ್ಸ್ ಮಾಡಿದ್ವಿ, ನಾವು ಮನೆ ಜನ ಎಲ್ಲ ಸೇರಿ. ನಾನು ಅದನ್ನು ಕೊಲ್ಯಾಬ್ ಇನ್ವೈಟ್ ಮಾಡೋದಕ್ಕೆ, ರಕ್ಷಿತಿಗೆ ಇನ್ವೈಟ್ ಮಾಡೋದಕ್ಕೆ ಹೋಗಿ ಅದು ಶೈಲುಗೆ ಇನ್ವೈಟ್ ಆಗೋಗಿತ್ತು. ನಾನು ಇದು ಶೈಲುಗೆ ಇನ್ವೈಟ್ ಆಗಿಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅವ್ರು ಲೈಕ್ ಕೊಟ್ಟರು. ಅದಕ್ಕೆ ನಾನು ಸಾರಿ ಮಿಸ್ ಆಗಿ ಈ ಥರ ಮಾಡಿದೆ, ಈ ಥರ ಕೊಲ್ಯಾಬ್ ಆಗಿಬಿಡ್ತು ಅಂತ. ಅದಕ್ಕೆ ಅವರು ಇಲ್ಲ ನಾನು ಅದೇ ಅಂದ್ಕೊಂಡೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಂದರೆ ಒಂದು ಕ್ಲಾರಿಟಿ ಏನು ಅಂತ ಅಂದರೆ, ನಾವು ಒಬ್ರನ್ನೊಬ್ರು ದ್ವೇಷ ಮಾಡೋ ಅಂಥದ್ದು, ಹೇಟ್ ಮಾಡೋ ಅಂಥದ್ದೆಲ್ಲ ಏನೂ ಆಗಿಲ್ಲ. ಸೊ ನಮ್ಮ ಮಧ್ಯೆ ಏನೋ ಅಂಥದ್ದೇನೂ ಆಗಿರಲಿಲ್ಲ. ಬಟ್ ಅದೇ ಮೂರನೇ ವ್ಯಕ್ತಿ ಮಾತನ್ನ ಕೇಳಿಕೊಂಡು ಇಬ್ಬರು ಕೂಡ ನಮ್ಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಒಬ್ಬರ ಮೇಲೆ ಒಬ್ರಿಗೆ ಒಪಿನಿಯನ್ ಚೇಂಜ್ ಆಯಿತು. ಹಂಗಾಗಿ ನಾನು ಆಮೇಲೆ ನನಗೆ ಹೋಗ್ತಾ ಅನಿಸ್ತು. ಯಾಕಂದರೆ ನಾನು ಇಷ್ಟು ನನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಜರ್ನಿಯಲ್ಲಿ ಒಂದಷ್ಟು ವ್ಯಕ್ತಿಗಳನ್ನ ನೋಡಿದ್ದೀನಿ, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಹಲೋ.
ಸೊ ಒಂದಷ್ಟು ವ್ಯಕ್ತಿಗಳನ್ನ ಏನಂತ ನೋಡಿದ್ದೀನಿ, ಅವ್ರನ್ನ ಕಂಪೇರ್ ಮಾಡಿದ್ರೆ ಶೈಲು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಾನು ಅವ್ರ ಲೈಫ್ ಸ್ಟೈಲ್ನ ನೋಡಿದ್ದೀನಿ. ಅವ್ರ ಹಸ್ಬೆಂಡ್ ಅಷ್ಟು ದೂರದಲ್ಲಿ ಅವ್ರ ಆರ್ಮಿಯಲ್ಲಿ ವರ್ಕ್ ಮಾಡ್ಕೊಂಡು ಅವ್ರು ಅಲ್ಲಿದ್ರು, ಇವ್ರು ಸ್ಟ್ರಾಂಗ್ ಆಗಿ ಇಬ್ಬರು ಮಕ್ಕಳನ್ನ ನೋಡಿಕೊಂಡು, ಮತ್ತು ಅವ್ರದ್ದು ಪ್ರಮೋಷನ್ಸು, ಅವ್ರದ್ದು ವ್ಲಾಗ್ಸು ನಾನು ನೋಡಿದ್ದೀನಲ್ಲ, ಅವ್ರ ಪಾಡಿಗೆ ಅವ್ರ ಜೀವನನ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ. ನನಗನ್ಸುತ್ತೆ ಅವ್ರ ಕಡೆಯಿಂದ ಇನ್ನೊಬ್ರು ಯಾರಿಗೋ ಹರ್ಟ್ ಆಗೋ ಥರನೋ ಅಥವಾ ತೊಂದರೆ ಆಗೋ ಥರದನ್ನ ನಾನು ಅವ್ರ ಕಡೆಯಿಂದ ಎಲ್ಲೂ ನೋಡಲಿಲ್ಲ. ಬಟ್ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ ಅನ್ನೋದು ಅದು ಹೇಳಿದ್ನಲ್ಲ, ಬೇರೆ ವ್ಯಕ್ತಿಯಿಂದ ಬಂತು ಅನ್ನೋದು ಬಿಟ್ಟರೆ ಅವ್ರ ಲೈಫ್ ಸ್ಟೈಲ್ನ ನಾವು ಸುಮಾರು ದಿನದಿಂದ ನೋಡ್ಕೊಂಡು ಬಂದಿದ್ದೀವಿ. ನನಗೆಲ್ಲೂ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹರ್ಟ್ ಆಗೋ ಥರ ಮಾತಾಡೋದು, ಕೆಟ್ಟದಾಗಿ ಫೇಕ್ ಅಕೌಂಟ್ನೆಲ್ಲ ಕ್ರಿಯೇಟ್ ಮಾಡೋದು, ಅದನ್ನೆಲ್ಲ ನಾನು ಎಲ್ಲೂ ನೋಡಿಲ್ಲ. ಆದರೆ ಇನ್ನೊಂದಷ್ಟು ಜನನ ನೋಡಿದ್ದೀನಿ, ಕೆಲವೊಬ್ರನ್ನ. ಅವ್ರನ್ನ ಅಂತೂ ನೋಡಾದ್ಮೇಲೆ ನನಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಗೊತ್ತಾಗಿದ್ದು. ನಿಮಗೆ ನಾನು ಬ್ಲಾಗೇ ಮಾಡಾಕ್ಬಿಟ್ಟಿದ್ದೀನಿ, ಎಷ್ಟು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ನನಗೆ ನೆಗೆಟಿವ್ ಆಗಿ ಕಮೆಂಟ್ಸ್ನ ಹಾಕ್ತಾ ಇದ್ರು ಅಂತ ಅಂದ್ಬಿಟ್ಟು. ಸೊ ಅಂಥವ್ರಿಗೆ ಕಂಪೇರ್ ಮಾಡಿದ್ರೆ ಸೀರಿಯಸ್ಲಿ ಶಿ ಈಸ್ ಗುಡ್, ಆಯಿತಾ. ಅವ್ರ ಗಂಡ ಎಲ್ಲೋ ಹೊರಗಡೆ ಹೋಗಿ ಕೆಲಸ ಮಾಡ್ತಾಯಿದ್ರು, ಇಬ್ಬರು ಮಕ್ಕಳನ್ನ ನೋಡಿಕೊಂಡು ಏನಾಗ್ಬಿಡುತ್ತೆ ಅಂತ ಅಂದರೆ, ಗಂಡ ಆದವರು ಜೊತೇಲಿದ್ದಾಗ ನಾವು ಹೆಣ್ಮಕ್ಳು ಇರೋ ರೀತಿನೇ ಬೇರೆ. ಆದರೆ ಅವರೆಲ್ಲ ದೂರದಲ್ಲಿ ಇರ್ತಾರೆ, ಎಷ್ಟೋ ತಿಂಗಳಿಗೊಂದ್ಸಲ ಬರ್ತಾರೆ. ಆವಾಗ ಮಕ್ಕಳು ಎಲ್ಲ ನೋಡಿಕೊಂಡು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ಸ್ಗೆ ಅಂತ ಹೋಗೋದಿರ್ಬೋದು, ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಧೈರ್ಯವಾಗಿ ಅದನ್ನೆಲ್ಲ ಮಾಡೋದಿರುತ್ತಲ್ಲ, ಅದೇ ಬೇರೆ ಥರ. ಆದರೆ ಇನ್ನೊಬ್ರಿಗೆ ಕೆಟ್ಟದಾಗಿ ಮಾತಾಡಿಕೊಂಡು ಹರ್ಟ್ ಮಾಡಿಕೊಂಡು ಅವ್ರಿಗೆ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕೆಟ್ಟದಾಗಿ ಕಮೆಂಟ್ ಹಾಕ್ಕೊಂಡು ಒಂದು ಮಗು ಬಗ್ಗೆನೂ ಬಿಟ್ಟಿಲ್ಲ. ಒಂದು ಮಗು ಬಗ್ಗೆನೂ ಕೆಟ್ಟದಾಗೆಲ್ಲ ಕಮೆಂಟ್ ಹಾಕಿ, ಯಪ್ಪ ಎಷ್ಟು ಕೆಟ್ಟ ವ್ಯಕ್ತಿಗಳಿರ್ತಾರೆ. ಸೊ ಅದನ್ನೆಲ್ಲ ನಾನು ನೋಡಿದಾಗ ನಮ್ಮಿಬ್ರದ್ದೇನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು, ಅದನ್ನು ಏನು ಡ್ರ್ಯಾಗ್ ಮಾಡ್ಕೊಂಡು ಹೋಗೋ ನೆಸೆಸಿಟಿ ನನಗಿಲ್ಲ ಅಂತ ಅನಿಸ್ತು. ಮತ್ತು ನಮ್ಮ ಸರೌಂಡಿಂಗ್ಸಲ್ಲಿ ಎಂತೆಂಥ ಜನಗಳು ಇರ್ತಾರೆ ಅನ್ನೋದು ನಂಗೆ ಅಲ್ಲೊಂದು ಕ್ಲಾರಿಟಿ ಸಿಕ್ತು. ಅದಂತೂ ಒಂಥರ ಆ ಮೂಮೆಂಟಲ್ಲಿ ಆ ನೆಗೆಟಿವ್ ಎಷ್ಟು ಕೆಟ್ಟದಾಗಿ ಮಾಡ್ಬೋದು ಅಷ್ಟು ಕೆಟ್ಟದಾಗಿ ಫೇಕ್ ಅಕೌಂಟ್ಗಳು, ಯಾವ ರೇಂಜಲ್ಲಿ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ತಾ ಇದ್ದಿತ್ತು. ಒಂದು ಮಗು ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಹಾಕುವಂಥದ್ದು. ನನ್ನ ಲೈಫಲ್ಲಿ ನಾನು ಹೇಳ್ತೀನಲ್ಲ, ನನ್ನ ಪ್ರೀತಿಸೋ ಜನ ಏನಿದ್ದಾರೆ, ನನ್ನ ವ್ಯೂವರ್ಸಲ್ಲಿ ಯಾರು ಅಷ್ಟು ಕೆಟ್ಟದಾಗಿ ಹಾಕೋಕೆ ಸಾಧ್ಯನೇ ಇಲ್ಲ. ಇಂಟೆನ್ಷನಲಿ ಅದಕ್ಕಿಂತ ಮುಂಚೆ ಬರ್ತಾನೆ ಇರಲಿಲ್ಲ ನೆಗೆಟಿವ್ ಅನ್ನೋದು ಕಮೆಂಟ್. ಅದೇ ತರ ಫೇಕ್ ಅಕೌಂಟ್ ಅಂತ ಅದು ನೋಡ್ತೀವಿ, ಒನ್ ಡೇ 5 hours ago 2 years ago ಕ್ರಿಯೇಟ್ ಆಗಿರುವಂತದ್ದು ನನಗೆ ಗೊತ್ತಾಗ್ಬಿಡ್ತು. ಇದು ಪಕ್ಕಾ ಇದು ಅದು ಮಾಡ್ಬೇಕು, ಬ್ಯಾಡ್ ಕಮೆಂಟ್ ಮಾಡ್ಬೇಕು ಅಂತಾನೆ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಿರೋಂಥದ್ದು. ಮತ್ತೆ ಈ ತರ ಒಬ್ರು ಹರ್ಟ್ ಮಾಡ್ಬೇಕಂದ್ರೆ ಯಾವ ರೇಂಜ್ ಬೇಕಾದ್ರೂ ಇಳಿಯೋದಕ್ಕೆ ರೆಡಿ ಇರ್ತಾರೆ, ಕೊಚ್ಚೆ ಅನ್ಸ್ಬಿಡ್ತಾರೆ ನಮ್ಗಂತೂ, ಆಯ್ತಾ. ರೆಡಿ ಇರ್ತಾರೆ ಅಂತ ನನಗೆ ಅರ್ಥ ಆಗೋಯ್ತು. ಸೊ ನನಗೆ ಅದನ್ನೆಲ್ಲ ನೋಡಿದಾಗ, ಶೈಲು ಅಂತ ಬಂದಾಗ ನಮ್ಮಿಬ್ರು ಮಧ್ಯೆ ಅದು ಏನೋ ಥರ್ಡ್ ಪರ್ಸನಿಂದ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಒಂದು ಅಷ್ಟು ಈಸಿಯಾಗಿ ಆಂಟಿ ಇರ್ಬೋದು ಮಾತಾಡ್ಸೋದು, ನಂಗೆ ಅಲ್ಲಿ ಹಾರ್ಟ್ ಟಚ್ ಆಗೋಯ್ತು. ಅವ್ರು ನಮ್ಗೆ ಎದುರುಗಡೆ ಸಿಕ್ಕಿದಾಗ ಅವರು ಚೆನ್ನಾಗಿದೆಯಾ ರಮ್ಯಾ ಬಾ ಮನೆಗೆ ಅಂತ ಮಾತಾಡ್ಸಿದಾಗ ನಂಗೆ ಅದು ನೋಡಿ, ಇಂಥ ವ್ಯಕ್ತಿಗಳನ್ನ ಅಯ್ಯಪ್ಪ ಅಂಥ ವ್ಯಕ್ತಿಗಳಿದ್ದಾರೆ ಅವರು ನಮ್ಮ ಸುತ್ತಮುತ್ತ ಅಂಥದ್ರಲ್ಲಿ ಗುಡ್ ಅಂತ ಅನಿಸ್ತು ನನಗೆ ಮತ್ತೆ ಮಾತಾಡ್ಸೋದಕ್ಕೆ ಈಗೋ ನಾನು ಯಾಕೆ ಮಾತಾಡ್ಸಲ್ಲ ಮತ್ತೆ ಅಂತೆಲ್ಲ ಖಂಡಿತವಾಗ್ಲೂ ನನಗೆ ಅನ್ನಿಸ್ಲಿಲ್ಲ. ಅವರು ಅಷ್ಟೇ ಚೆನ್ನಾಗೇ ಮಾತಾಡಿದ್ರು, ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ, ನಾವೆಲ್ಲ ಚೆನ್ನಾಗಿ. ಸೊ ಪ್ರೀತಿ ಕೊಟ್ಟರೆ ಅಲ್ಲಿ ಪ್ರೀತಿ ಸಿಗುತ್ತೆ. ಈ ಥರ ಏನು ಬೇಕಾದರೂ ಒಬ್ರಿಗೆ ಹರ್ಟ್ ಮಾಡಬೇಕು ಅಂತ ಏನು ಮಾಡೋದಕ್ಕೂ ಏಸಲ್ಲ ಅನ್ನೋ ಜನಗಳಿರ್ತಾರೆ ನೋಡಿ, ಅವ್ರ ಸಹವಾಸ ಮಾತ್ರ ನಾನು ಖಂಡಿತವಾಗ್ಲೂ ಮಾಡಲ್ಲ. ಅದು ಕೊಚ್ಚೆ ಬೇಕಾದ್ರೆ ಹೇಳಿತಾರೆ ಅಂಥವ್ರು ಏನು ಗೊತ್ತಾ, ಅವ್ರನ್ನ ಸಾಚ ಅಂತ ತೋರ್ಸ್ಕೊಳಕ್ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ನನಗೆ ಅಪ್ಪ ನನ್ ಆ ವರ್ಡ್ಸ್ನ ಕೇಳೇ ಇರಲ್ಲ. ನಾನು ಹಿಂಗೆ ವ್ಲಾಗ್ ಒಂದು ಅಪ್ಲೋಡ್ ಮಾಡಿದೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಕಮೆಂಟ್, ಇವುಗಳೇ ಉಗ್ದಿದ್ದೀರಾ. ನಾನು ಆ ವ್ಲಾಗ್ನ ಬೇಕಾದ್ರೆ ನಾನು ಹಿಂದಿಂದ ಮೇ ಬಿ ಲಾಸ್ಟ್ ಇಯರ್ ಆರ್ಯ ಹುಟ್ಟಿದ ಒಂದು 2-3 ತಿಂಗಳು ಆಗ ಬೇಕಾದ್ರೆ ತೆಗೆದು ನೋಡಿ ಎಷ್ಟು ಕೆಟ್ಟದಾಗಿ ಕಮೆಂಟ್ ಬರ್ತಾ ಇದ್ದು. ಫೇಕ್ ಅಕೌಂಟ್, ಒಂದೊಂದು ಗಂಟೆಗೂ ಒಂದೊಂದು ಅಕೌಂಟ್. ಅದೇನು ಮಾಡಕ್ಕೆ ಅವಳು ಕೆಲಸ ಇರಲಿಲ್ಲ, ಅದೇ ಕೆಲಸ ಆಗಿತ್ತು, ನನಗಂತೂ ಗೊತ್ತಿಲ್ಲ. ಅದೇ ಕೆಲಸ ಆಗ್ಬಿಟ್ಟಿರುತ್ತೆ. ಅಂದರೆ ಅಂಥ ಜನ ಏನು ಬೇಕಾದರೂ ಮಾಡ್ತಾರೆ. ಅದು ನೀವು ಹೇಳಿದ್ರಲ್ಲ ಕೊಚ್ಚೆ ಅಂತ, ಅದು ಕೊಚ್ಚೆನೆ. ಅದು ಏನು ಮಾಡೋಕ್ಕೂ ಹೆಸರಲ್ಲ. ಅಂಥ ಜನಗಳು ಇದ್ದಾರೆ. ನಾವು ಅಂಥವ್ರನ್ನೇ ಬಿಡು ಅಂತ ಅತಿಯಾಗಿ ಡ್ರ್ಯಾಗ್ ಮಾಡೋದು ಬೇಡ, ಎಂಡ್ ಮಾಡೋಣ ಅಂತ ಬಿಟ್ಟಾದ್ಮೇಲೆ ಸೊ ಇನ್ನೊಂದಷ್ಟು ಜನ ಯಾವುದೋ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಈಗೋ ಇಟ್ಕೊಂಡು ಅದನ್ನೇ ಸಾಯೋ ತನಕ ನಂಗೆ ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಮಾತಾಡಿದೆ.
ಅವರು ನಂಗೆ ವಿಶ್ ಮಾಡಿದ್ರು. ನಾವು ಕಾಂಟ್ಯಾಕ್ಟಲ್ಲಿದ್ದೀವಿ, ಪ್ರತಿಯೊಂದು ವೀಡಿಯೋಸ್ಗೆಲ್ಲ ಲೈಕ್ ಕೊಡ್ತೀವಿ. ಸೊ ಇದು ತುಂಬ ಜನಕ್ಕೆ ಇತ್ತು, ಯಾಕಂದರೆ ಗೃಹ ಪ್ರವೇಶಕ್ಕೆ ಆ ಟೈಮಲ್ಲಿ ನಾನು ಇನ್ವೈಟ್ ಮಾಡಿರಲಿಲ್ಲ, ಅವರು ಬಂದಿರಲಿಲ್ಲ. ಮತ್ತು ಇನ್ಯಾವುದು ನಾವು ಲಾಸ್ಟು ನಾವು ಅವ್ರ ಮನೆಗೆ ಹೋಗಿದ್ವಿ, ಅವ್ರು ನಮ್ಮ ಮನೆಗೆ ಬಂದಿದ್ರು, ಆ ಥರದ್ದು ಒಂದಿತ್ತು. ಹಾಗಾಗಿ ಇದೊಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಮಾತಾಡಿದ್ವಿ. ಸೊ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಬ್ರೇಸ್ಲೆಟ್ ಡಿಸೈನ್ ತೋರಿಸಿ ಅಂತೆಲ್ಲ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ತೋರಿಸ್ಬಿಟ್ಟು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಆ್ಯನಿವರ್ಸರಿ ಬರ್ತಿದೆ, ಏನಾದರೂ ಗಿಫ್ಟ್ ರೆಡಿ ಮಾಡ್ಕೊತಿದ್ದೀರಾ? ಜೂನ್ ಬಂದರೆ ಖರ್ಚಿನ ತಿಂಗಳು ಅಂತ ನಮ್ದು ಹೆಂಗೆ ಅಂತ ಅಂದರೆ ಬರ್ಡೇನೂ ಅದೇ ಮಂತಲ್ಲಿ ಬರುತ್ತೆ, ಆ್ಯನಿವರ್ಸರಿನೂ ಅದೇ ಮಂತಲ್ಲಿ ಬರುತ್ತೆ. ಮುಂಚೆ ಇತ್ತು I-20, ಅದು ಇವಳು ಬರ್ಡೇ ಟೈಮಲ್ಲಿ ತಗೊಂಡಿದ್ದು. ಈಗ ಅದೆಲ್ಲ ಕೊಟ್ಬಿಟ್ವಿ. ಇನ್ಶೂರೆನ್ಸ್ ಕರೆಕ್ಟಾಗಿ ಅದೇ ಟೈಮ್ ಬರೋದು. ಯಾವ ಬರ್ಡೇಲಿ ತಗೊಂಡಿರ್ಲಿಲ್ಲ ಕಣಪ್ಪ, ನಮ್ಗೆ ಅದು ಅರ್ಥ ಆಗೋಯ್ತು ಬರ್ಡೇಲಿ ತಗೊಂಡ್ರೆ. ಬಟ್ ಈಗ I-10 ಅಥರ್ವನ್ ಬರ್ಡೇ ದಿನಾನೇ ತಗೊಂಡಿದ್ದು. ಈಗ 3 ವರ್ಷ ಇನ್ಸೂರೆನ್ಸ್ ಬಗ್ಗೆ ಮಾತಾಡಂಗಿಲ್ಲ. ಸೊ ಆ್ಯನಿವರ್ಸರಿ ವ್ಲಾಗ್ನೇನು ಅದು ಕೂಡ ಬರುತ್ತೆ ಆಯಿತಾ, ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನಾವು ಮದುವೆ ಆಗಿ 7 years ಕಂಪ್ಲೀಟ್ ಆಗುತ್ತೆ. ಸೊ ಯಾವ ಥರ ಏನು ಸೆಲೆಬ್ರೇಟ್ 7 ವರ್ಷ ಹೆಂಗಾಯ್ತು ಅಂತ ಸೀರಿಯಸ್ಲಿ ಗೊತ್ತಿಲ್ಲ. 1 ವರ್ಷ ಅಂತೂ ಕಚ್ಚಾಡ್ಕೊಂಡೇ ಕಳೆದ್ಬಿಟ್ವಿ. ಆಮೇಲೆ ನಮ್ಮದು ಜಸ್ಟ್ ಜರ್ನಿ ಯಾವ ಥರ ಅಂದರೆ ಏನಾದರೂ ಅಚೀವ್ ಮಾಡಬೇಕು, ದುಡಿಬೇಕು ಅಂದ್ಕೊಂಡೇ ಬಂದ್ವಿ. ಬಟ್ ಖುಷಿ ಇದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ 7 yearsಲ್ಲಿ. ನಾನು ಇದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಮಾತಾಡ್ತೀನಿ, ನಮ್ಮ ಆ್ಯನಿವರ್ಸರಿ ವ್ಲಾಗಲ್ಲಿ ಅದ್ರ ಬಗ್ಗೆ, ನಮ್ಮ ದಾಂಪತ್ಯ ಜೀವನದ ಬಗ್ಗೆ ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸ್ಟ್ರಗಲ್ಗಳು ಅದು ಇದು ಅಳುಗಳು ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.